ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಆರ್ಜೆ ಮಂಜನ್. ಸದ್ಯ ನಾನು ಬಂದಿದ್ದೀನಿ ಕಲಬುರಗಿಯ ಎಂಆರ್ಎಂಸಿ ಮೆಡಿಕಲ್ ಕಾಲೇಜ್ ಎದುರುಗಡೆ ಇರುವಂತಹ ಮಹೀಂದ್ರಾ ಶೋರೂಮ್ ಪಕ್ಕದಲ್ಲಿ. ಅದ್ ಸರಿ ಮಂಜು, ಯಾಕೆ ಇಲ್ಲಿ ಬಂದಿದೆ ಅಂತ ಕೇಳ್ತಾ ಇದ್ದೀರಾ? ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಒಂದು ಸ್ಪೆಷಲ್ ಪ್ಲೇಸ್ ಬರುತ್ತೆ. ಅದು ಏನು ಅಂತ ಹೇಳ್ತೀನಿ, ಬನ್ನಿ. ಸೊ ನಾನು ಆಗ್ಲೇ ಹೇಳಿರೋ ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಒಂದು ಸ್ಪೆಷಲ್ ಪ್ಲೇಸ್ ಅಂತ ಹೇಳಿದೆ ಅಲ್ವಾ? ಆ ಪ್ಲೇಸ್ ಬೇರೆ ಯಾವುದು ಅಲ್ಲ, ಇದೇ ಡರ್ಮಾಗ್ಲೋ ಸ್ಕಿನ್ ಹಾಸ್ಪಿಟಲ್. ಸೊ ಇದು ಈ ಮುಂಚೆ ಸಂತ್ರಸ್ವಾಡಿಯಲ್ಲಿತ್ತು, ಈಗ ಇತ್ತೀಚೆಗೆ ಇಲ್ಲಿ ಶಿಫ್ಟ್ ಆಗಿದೆ. ಒಳಗಡೆ ಕ್ಲಿನಿಕ್ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಫ್ರೆಂಡ್ಸ್, ಸದ್ಯ ನಾನು ಬಂದಿದ್ದೀನಿ ಡರ್ಮಾಗ್ಲೋ ಸ್ಕಿನ್ ಅಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ನ ರಿಸೆಪ್ಷನ್ ಕೌಂಟರ್ ನಲ್ಲಿ. ಸೊ ಇಲ್ಲಿ ಬಂದಾಗ ನಮ್ಗೆ ಹೇಗ್ ಫೀಲ್ ಆಗುತ್ತೆ ಅಂದ್ರೆ, ಇದು ಕಲಬುರಗಿ ಅಂತ ಫೀಲ್ ಆಗೋದಿಲ್ಲ. ಯಾವ್ದೋ ಮೆಟ್ರೋಪಾಲಿಟನ್ ಸಿಟಿ ಅಥವಾ ಬೇರೆ ದೇಶದಲ್ಲಿ ಅಬ್ರಾಡ್ ನಲ್ಲಿ ಏನ್ ಕ್ಲಿನಿಕ್ ಇರುತ್ತೋ ಆ ರೀತಿ ಫೀಲ್ ಆಗುತ್ತೆ. ಆ ಕ್ಲೀನ್ನೆಸ್, ನೀಟ್ನೆಸ್ ನೋಡಿದ್ರೆ ನಿಜಕ್ಕೂ ಇದು ಕಲಬುರಗಿ ಅಂತ ಫೀಲೇ ಆಗೋದಿಲ್ಲ. ಫ್ರೆಂಡ್ಸ್, ಸದ್ಯ ನಾನು ಡಾಕ್ಟರ್ ಶೀಮಾ ಸೈಯದ್ ಅವರ ರೂಮ್ ಹೊರಗಡೆ ಇದ್ದೀನಿ. ಸೊ ಈ ಒಂದು ಕೋಣೆನಲ್ಲಿ ಅವರು ಪೇಷಂಟ್ ಜೊತೆ ತುಂಬಾ ಫ್ರೆಂಡ್ಲಿ ಆಗಿ ಕನ್ಸಲ್ಟೇಷನ್ ಅನ್ನ ಮಾಡ್ತಾರೆ. ಅಂಡ್ ವಿಶೇಷವಾಗಿ ಅವರು ಈಜಿಪ್ಟ್ ಮತ್ತು ದುಬೈನಲ್ಲಿ ವಿಶೇಷವಾದಂತಹ ತರಬೇತಿ ಪಡೆದಿರೋದ್ರಿಂದ ಅವರಿಗೆ ಸಾಕಷ್ಟು ಸರ್ಟಿಫಿಕೇಟ್ಸ್ ಕೂಡ ಸಿಕ್ಕಿದಾವೆ. ಅದನ್ನ ತಾವು ನನ್ನ ಮೇಲ್ಗಡೆ ನೋಡಬಹುದು. ಫ್ರೆಂಡ್ಸ್, ಸದ್ಯ ನಾನ್ ನಿಂತಿರೋದು ಡಾಕ್ಟರ್ ರೂಹಿ ನಾಸಿರ್ ಅವರ ರೂಮ್ ನ ಹೊರಗಡೆ. ಸೊ ಈ ಒಂದು ಕೋಣೆನಲ್ಲಿ ಅವರು ಗೈನಕಾಲಜಿಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಇದ್ರೂ ಕೂಡ ಮಹಿಳೆಯರ ಜೊತೆ ತುಂಬಾನೇ ಆತ್ಮೀಯವಾಗಿ ಕನ್ಸಲ್ಟೇಷನ್ ಅನ್ನ ಮಾಡ್ತಾರೆ. ಸೊ ಅವರು ಕೂಡ ಸಾಕಷ್ಟು ಒಂದು ಪರಿಣಿತಿಯನ್ನು ಹೊಂದಿರೋದ್ರಿಂದ ಅವರಿಗೂ ಕೂಡ ಸಾಕಷ್ಟು ಪ್ರಮಾಣ ಪತ್ರ ಕೂಡ ಸಿಕ್ಕಿದಾವೆ. ಅವುಗಳನ್ನ ಕೂಡ ತಾವು ಈ ಗೋಡೆ ಮೇಲೆ ನೋಡಬಹುದು. ಸೊ ಫ್ರೆಂಡ್ಸ್, ಗೈನಕಾಲಜಿಗೆ ಸಂಬಂಧಪಟ್ಟಂತ ಇಲ್ಲಿ ವಿಶೇಷವಾದಂತಹ ಸೆಕ್ಷನ್ ಇರೋದ್ರಿಂದ ನನ್ನ ಹಿಂದೆ ತಾವು ನೋಡ್ತಾ ಇರಬಹುದು. ಇದು ಮ್ಯಾಜಿಕಲ್ ಚೇರ್ ಅಂತೆ. ಸೊ ಇದು ಹೇಗೆ ಆಪರೇಟ್ ಆಗುತ್ತೆ ಅನ್ನೋದನ್ನ ರೂಮ್ ಅಲ್ಲಿ ಹೋಗಿ ನೋಡೋಣ, ಬನ್ನಿ. ಸೊ ಫ್ರೆಂಡ್ಸ್, ಇದೇ ಅದು ಮ್ಯಾಜಿಕಲ್ ಚೇರು. ಸೊ ಇದರಲ್ಲಿ ಪ್ರೆಗ್ನೆನ್ಸಿ ವಿಮೆನ್ಸ್ ಗಳಿಗೆ ಆಗುವಂತಹ ಬ್ಯಾಕ್ ಪೇನ್ ಆಗಿರಬಹುದು, ಇನ್ನಿತರೆ ಸಮಸ್ಯೆಗಳು, ಎಸ್ಪೆಷಲಿ ಕ್ಯಾರಿ ಮಾಡುವಂತಹ ಸಂದರ್ಭದಲ್ಲಿ ಆಗುವಂತಹ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತೆ. ಸೊ ಫ್ರೆಂಡ್ಸ್, ಇತ್ತೀಚೆಗೆ ಈ ಒಂದು ಬೆಲ್ಲಿ ಫ್ಯಾಟ್ ಸಮಸ್ಯೆ ಕೂಡ ತುಂಬಾ ಜಾಸ್ತಿ ಆಗಿದೆ. ಸೊ ತೂಕ ಹೆಚ್ಚಿಗೆ ಆಗೋದನ್ನ ಹೇಗೆ ಕಡಿಮೆ ಮಾಡಬೇಕು ಅಂತ ಟೆನ್ಷನ್ ಕೂಡ ಇರುತ್ತಲ್ವಾ? ಸೊ ಅದಕ್ಕೆ ಇದು ಒಳ್ಳೆ ಮಷಿನ್ ಕೂಡ ಇದೆ. ಸೊ ಈ ಮಷಿನ್ ಅನ್ನ ಈ ರೀತಿ ನಮಗೆ ಸ್ಕಿನ್ ಗೆ ಟಚ್ ಮಾಡೋದ್ರಿಂದ ಅಲ್ಲಿರುವಂತಹ ಕೆಲವೊಂದು ಫ್ಯಾಟ್ ಅನ್ನ ಬರ್ನ್ ಮಾಡೋ ಮೂಲಕ ನಮ್ಮ ಸೈಜ್ ಅನ್ನ ಅದು ಮೇಂಟೈನ್ ಮಾಡೋಕೆ ಸಹಕಾರಿ ಆಗತ್ತಂತೆ. ತಾವು ಝೂಮ್ ಅಲ್ಲಿ ಕೂಡ ನೋಡಬಹುದು. ಸೊ ಸ್ಕಿನ್ ಟ್ರೀಟ್ಮೆಂಟ್ ವಿಷಯ ಬಂದಾಗ ಲೇಸರ್ ನ ಹೆಸರು ತುಂಬಾ ಕೇಳಿ ಬರುತ್ತೆ. ಸೊ ಸ್ಕಿನ್ ಟ್ರೀಟ್ಮೆಂಟ್ ನಲ್ಲಿ ಲೇಸರ್ ಟ್ರೀಟ್ಮೆಂಟ್ ನ ಮಹತ್ವ ತುಂಬಾ ಜಾಸ್ತಿ ಇದೆ. ಸೊ ಆ ಲೇಸರ್ ನ ಮಷಿನ್ ಕೂಡ ಇಲ್ಲಿ ತಾವು ನೋಡ್ತಾ ಇರಬಹುದು. ಅಂಡ್ ಅದೇ ರೀತಿ ಕಾರ್ಬನ್ ಪೀಲಿಂಗ್ ಮಷಿನ್ ಕೂಡ ಇಲ್ಲಿ ಕಾಣ್ತಾ ಇದೆ. ಸೊ ಇದು ಕೂಡ ನಮ್ಮ ಒಂದು ಬ್ಯೂಟಿನ ಎನ್ಹಾನ್ಸ್ ಮಾಡೋದಕ್ಕೆ ತುಂಬಾ ಸಹಕಾರಿಯಾಗಿದೆ ಅಂತಾನೆ ಹೇಳ್ಬಹುದು. ಸೊ ನನ್ನ ಹಿಂದೆ ಮಿರರ್ ನೋಡಿದಾಗ ನೀವು ಅನ್ಕೋಬಹುದು ನಾನು ಯಾವ್ದೋ ಮೇಕಪ್ ರೂಮ್ ಅಲ್ಲಿ ಇದ್ದೀನಿ ಅಂತ. ನಿಜವಾಗ್ಲೂ ಇದು ಮೇಕಪ್ ರೂಮ್ ಇದೆ, ಬ್ರೈಡಲ್ ಮೇಕಪ್ ರೂಮ್ ಇದು. ಸೊ ಎಸ್ಪೆಷಲಿ ಮದುವೆ ಸಂದರ್ಭದಲ್ಲಿ ಮದುಮಗಳನ್ನ ರೆಡಿ ಮಾಡೋದಕ್ಕೋಸ್ಕರ ಕೆಮಿಕಲ್ ಬಳಸೋಕ್ಕಿಂತ ಮೆಡಿಕಲಿ ಪ್ರೂವನ್ ಆಗಿರುವಂತಹ ಕಾಸ್ಮೆಟಿಕ್ಸ್ ಅನ್ನ ಬಳಸುವ ಮೂಲಕ ನೀವು ನಿಮ್ಮ ಒಂದು ಸ್ಕಿನ್ ನ ಆರೋಗ್ಯ ಕೂಡ ಕಾಪಾಡ್ಕೋಬಹುದು, ಜೊತೆಗೆ ಬ್ಯೂಟಿಫುಲ್ ಆಗಿ ಕೂಡ ಕಾಣಿಸಬಹುದು. ಸೊ ಹಿಂದೆ ತಾವು ನೋಡ್ತಾ ಇರಬಹುದು, ಫೇಶಿಯಲ್ಸ್ ಆರ್ ವರ್ಕೌಟ್ಸ್ ಫಾರ್ ಯುವರ್ ಸ್ಕಿನ್ ಅಂತ ಬರೆದಿದ್ದಾರೆ. ಸೊ ನಿಜಕ್ಕೂ ಯಾವ ರೀತಿ ನಾವು ಜಿಮ್ ಅಲ್ಲಿ ಹೋಗ್ಬಿಟ್ಟು ಬಾಡಿಗೆ ವರ್ಕೌಟ್ ಮಾಡ್ತೀವಿ, ಅದೇ ರೀತಿ ಸ್ಕಿನ್ ಗೂ ಕೂಡ ವರ್ಕೌಟ್ ಬೇಕಲ್ವಾ? ಸೊ ಅದಕ್ಕೆ ಇದು ಫೇಶಿಯಲ್ ರೂಮ್ ಇದೆ. ಸ್ಪೆಷಲಿ ಇಲ್ಲಿ ಐಸ್ ಬಬಲ್ಸ್ ಮಷಿನ್ ನ ಮೂಲಕ ಫೇಶಿಯಲ್ ಮಾಡೋ ಮೂಲಕ ನಮ್ಮ ಬ್ಯೂಟಿಯನ್ನ ಎನ್ಹಾನ್ಸ್ ಮಾಡ್ತಾರೆ. ಸೊ ಇದು ಪೋಟ್ಲಿ ಟ್ರೀಟ್ಮೆಂಟ್ ಅಂತ. ಸೊ ಯಾವ ರೀತಿ ನಾವು ಪಂಚಕರ್ಮದಲ್ಲಿ ಈ ಒಂದು ಚಿಕಿತ್ಸಾ ಪದ್ಧತಿ ನೋಡ್ತೀವೋ ಅದೇ ರೀತಿ ಇಲ್ಲಿ ಕೂಡ ವ್ಯವಸ್ಥೆ ಇದೆ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಇರುವಂತಹ, ಅನುಭವ ಇರುವಂತಹ ಕೈಗಳಿಂದ ಈ ಚಿಕಿತ್ಸೆ ಮಾಡೋದ್ರಿಂದ ತುಂಬಾನೇ ಉಪಕಾರಿಯಾಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ಇಲ್ಲಿ ಸ್ಟೀಮ್ ಬಾಕ್ಸ್ ನ ವ್ಯವಸ್ಥೆ ಕೂಡ ಇದೆ. ಸೊ ಇದರಲ್ಲಿ ಕೂಡೋದ್ರಿಂದ ಬಾಡಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂಡ್ ಸ್ಕಿನ್ ಹೊಸ ಹೊಳಪನ್ನ ಪಡೆಯುತ್ತೆ ಅಂತಾನೆ ಹೇಳ್ಬಹುದು. ಇನ್ನೊಂದು ರೀತಿಯ ಸ್ಟೀಮ್ ಬಾತ್ ನ ವ್ಯವಸ್ಥೆ ಕೂಡ ಇದೆ, ಅದು ಕೂಡ ತೋರಿಸ್ತೀವಿ, ಬನ್ನಿ. ಸದ್ಯ ನಾನು ಕೂತಿರೋದು ಹೇರ್ ಸ್ಟೈಲ್ ರೂಮ್ ನಲ್ಲಿ. ಸೊ ಯಾವ ರೀತಿ ನಾವು ಸಲೂನ್, ಬ್ಯೂಟಿ ಪಾರ್ಲರ್ ಗೆ ಹೋಗ್ಬಿಟ್ಟು ಲೇಡೀಸ್ ಎಲ್ಲ ಒಂದು ಡಿಫರೆಂಟ್ ಹೇರ್ ಸ್ಟೈಲ್ ಅನ್ನ ಮಾಡ್ಕೋತಾರೋ ಆ ವ್ಯವಸ್ಥೆ ಕೂಡ ಇಲ್ಲಿ ಲಭ್ಯ ಇದೆ ಅಂತಾನೆ ಹೇಳ್ಬಹುದು. ಸೊ ಇಲ್ಲಿ ಕೂಡ ಮೆಡಿಕಲಿ ಪ್ರೂವನ್ ಆಗಿರುವಂತಹ ಕೆಲವೊಂದು ಕಾಸ್ಮೆಟಿಕ್ಸ್ ಅನ್ನ ಬಳಸುವ ಮೂಲಕ ನಿಮ್ಮ ಕೂದಲಿನ ಆರೋಗ್ಯನ ಕೂಡ ನೀವು ಕಾಪಾಡ್ಕೋಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತು ನಾವು ಡರ್ಮಾಗ್ಲೋ ಸ್ಕಿನ್ ಕ್ಲಿನಿಕ್ ನ ಪೂರ್ತಿ ನಿಮಗೆ ತೋರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದೀವಿ. ಸೊ ಒಟ್ನಲ್ಲಿ ಕೊನೆಯಲ್ಲಿ ನಾನು ಕನ್ಕ್ಲೂಷನ್ ಹೇಳೋದು ಇಷ್ಟೇ ಅಂದ್ರೆ, ನಿಮ್ಗೆ ಯಾವುದೇ ರೀತಿಯ ಸ್ಕಿನ್ ನ ಪ್ರಾಬ್ಲಮ್ ಇದ್ರೂ ಕೂಡ ಈಜಿಪ್ಟ್ ಮತ್ತೆ ಸೌದಿನಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತಹ ಡಾಕ್ಟರ್ ಶೀಮಾ ಸೈಯದ್ ಮತ್ತೆ ಕುವೈತ್ ನಲ್ಲಿ ಎಕ್ಸ್ಪೀರಿಯನ್ಸ್ ನ ಹೊಂದಿರುವಂತಹ ಡಾಕ್ಟರ್ ರೂಹಿ ನಾಸಿರ್ ಅವರ ಹತ್ರ ತಾವು ಬಂದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪಕ್ಕಾ ಪರಿಹಾರ ಸಿಗುತ್ತೆ. ಸೊ ಡೆಫಿನೆಟ್ಲಿ ಒಂದು ಸಾರಿ ಈ ಒಂದು ಡರ್ಮಾಗ್ಲೋ ಸ್ಕಿನ್ ಕ್ಲಿನಿಕ್ ಗೆ ಭೇಟಿ ಕೊಡಿ, ನಿಮ್ಮ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳಿ.